ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯೋ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೋಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಶ್ರೀ ಆಂಜನೇಯ ಸ್ವಾಮಿನೇ ನಮಃ. ಆತ್ಮೀಯರೇ, ಇಂದು 25ನೇ ತಾರೀಕು 4ನೇ ತಿಂಗಳು 2026ನೇ ಇಸ್ವಿ, ವಾರ ಶನಿವಾರವಾಗಿದೆ. ಈ ದಿವಸದ ಪಂಚಾಂಗ ಹೇಗಿದೆ, ಗ್ರಹಗಳ ಸ್ಥಿತಿ ಹೇಗಿದೆ, ರಾಶಿಫಲ ಹೇಗಿದೆ ಹೇಳುವಂತಹದ್ದನ್ನು ತಿಳಿದುಕೊಳ್ಳೋಣ. ಮೊದಲು ಪಂಚಾಂಗ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ವೈಶಾಖ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿಯಾಗಿರತಕ್ಕಂತಹದ್ದು. ವಾರ ಶನಿವಾರವಾಗಿದೆ. ಈ ದಿವಸ ನಕ್ಷತ್ರ ಆಶ್ಲೇಷ ನಕ್ಷತ್ರ ಇದೆ. ಈ ದಿವಸದ ಯೋಗ ಗಂಡನಾಮ ಯೋಗ ಇದೆ. ಬಾಲವ ಕರ್ಣ ಇದೆ ಇವತ್ತಿನ ಪಂಚಾಂಗದಲ್ಲಿ. ಹೀಗಿರುವಾಗ ದಿನದ ವಿಶೇಷತೆಯಲ್ಲಿ ಏನಿದೆ ಅಂತ ಕೇಳುವಾಗ ಶನಿವಾರವೇ ವಿಶೇಷವಾಗಿರತಕ್ಕಂತಹದ್ದು. ಕಾನೂನಿನ ಅಧಿಪತಿ ಅಧ್ಯಾಪಕ ನಮಗೆಲ್ಲರಿಗೂ ಸಹಿತವಾಗಿ ಪಾಠವನ್ನು ಕಲಿಸುವವ, ಆದ್ದರಿಂದ ಅವನದ್ದೇ ವಿಶೇಷವಾಗಿರ್ತಕ್ಕಂತಹದ್ದು. ಅವನ ದಿವಸವೇ ವಿಶೇಷವಾಗಿದೆ. ಹೀಗಿರುವಾಗ ಇವತ್ತಿನ ದಿವಸದ ಖಗೋಳದ ಸ್ಥಿತಿಯನ್ನು ನಾವು ನೋಡುವಾಗ ನೋಡಿ, ಮೇಷರಾಶಿಯಲ್ಲಿ ರವಿ ಇದ್ದಾನೆ. ರವಿಯ ಜೊತೆಯಲ್ಲಿ ಮಾಂದಿ ಉದಯವಾಗಿದೆ ಇವತ್ತಿನ ದಿವಸ. ಶನಿವಾರವಾದ್ದರಿಂದ 2 ಗಂಟೆಗೆ ಮಾಂದಿ ಉದಯವಾಯಿತು ಮೇಷರಾಶಿಯಲ್ಲಿ. ವೃಷಭ ರಾಶಿಯಲ್ಲೇ ಶುಕ್ರ ಇದ್ದಾನೆ. ಮಿಥುನ ರಾಶಿಯಲ್ಲಿ ಗುರು, ಕರ್ಕಾಟಕ ರಾಶಿಯಲ್ಲಿ ಚಂದ್ರ, ಸಿಂಹ ರಾಶಿಯಲ್ಲಿ ಕೇತು, ಕನ್ಯಾ ತುಲಾ ವೃಶ್ಚಿಕ ಧನು ಮಕರ ಈ 5 ರಾಶಿಗಳಲ್ಲೂ ಯಾವುದೇ ಗ್ರಹಗಳಿಲ್ಲ. ಕುಂಭ ರಾಶಿಯಲ್ಲಿ ರಾಹು ಇದ್ದಾನೆ. ಮೀನ ರಾಶಿಯಲ್ಲಿ ಎಂದಿನಂತೆ ಬುಧ, ಕುಜ, ಶನಿಯರ ಯುತಿ ಇರತಕ್ಕಂತಹದ್ದು. ಹೀಗಿರುವಾಗ ಗ್ರಹಗಳು ಯಾವ ರೀತಿಯಂತಹ ಫಲವನ್ನು ಮೇಷಾದಿ 12 ರಾಶಿಗಳಿಗೆ ನೀಡುತ್ತದೆ. ಮೊದಲು ಮೇಷರಾಶಿ. ಮೇಷರಾಶಿಯವರ ಫಲವನ್ನು ನೋಡುವಾಗ ದುಃಖದ ದಿವಸ ಅಂತ ಹೇಳಬಹುದು. ತಂದೆಗೂ ಅಜ್ಜನಿಗೂ ಮೊಮ್ಮಗನಿಗೂ ಜಗಳ, ತಂದೆಗೂ ಮಗನಿಗೂ ಜಗಳ, ಅರ್ಥಾತ್ ತಾತ ಮತ್ತು ಮೊಮ್ಮಗನ ಕಚ್ಚಾಟ ಇವತ್ತಿನ ದಿವಸ ನಡೆಯುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ತಾತ ಹೇಳಿದ್ದು ಮೊಮ್ಮಗನಿಗೆ ಆಗಲ್ಲ, ತಂದೆ ಹೇಳಿದ್ದನ್ನ ಮಗ ಒಪ್ಕೊಳ್ಳಲ್ಲ. ಈ ರೀತಿಯಾಗಿ ಆಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಮಾಂದಿ ಇದ್ದದ್ದರಿಂದ ಶನಿಯ ಮಗ ಮಾಂದಿ, ಅರ್ಥಾತ್ ಮಂದನ ಮಗ ಮಾಂದಿ ಮೇಷರಾಶಿಯಲ್ಲಿದ್ದಾನೆ. ಇವತ್ತಿನ ದಿವಸ ಸ್ವಲ್ಪ ಕಠಿಣದ ಸಮಯವಾಗಿರ್ತಕ್ಕಂತಹದ್ದು. ಹಾಗಂತ ರವಿ ಉಚ್ಚನಾಗಿದ್ದಾನೆ, ಉಚ್ಚ ಫಲವನ್ನು ನೀಡಿಯೇ ನೀಡುತ್ತಾನೆ. ಅದಕ್ಕೆಲ್ಲ ಬ್ರೇಕ್ ಹಾಕುವವನು ಮಾಂದಿ. ಮಾಂದಿ ದೋಷ ನಿವಾರಣೆಗಾಗಿ ಸಾಧ್ಯವಾದರೆ ಇವತ್ತಿನ ದಿವಸ ಮೇಷರಾಶಿಯವರು ಭಗವದ್ಗೀತಾ ಪುಸ್ತಕವನ್ನು ಓದಬೇಕು, ಅಥವಾ ಭಗವದ್ಗೀತೆಯನ್ನ ಪೂಜಿಸಬೇಕು, ಅಥವಾ ಭಗವದ್ಗೀತಾ ಪುಸ್ತಕವನ್ನು ದಾನ ಮಾಡಬೇಕು. ಯಾರು ಚೆನ್ನಾಗಿ ಭಗವದ್ಗೀತೆಯನ್ನು ಓದುವವರಿದ್ದಾರಾ ಅವರಿಗೆ ಒಂದು ಭಗವದ್ಗೀತಾ ಪುಸ್ತಕವನ್ನು ದಾನ ಮಾಡಿ. ಆಗ ಮಾಂದಿಯ ದೋಷವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ. ಜೊತೆಯಲ್ಲಿ ನೀವು ಮಾಡಬೇಕಾಗಿರತಕ್ಕಂತಹದ್ದು 9ರ ಸಂಖ್ಯೆಯ ಬಳಕೆ, ಕೆಂಪು ಬಣ್ಣದ ವಸ್ತ್ರಗಳು, ಪೂರ್ವ ದಿಕ್ಕು, ಇವೆಲ್ಲವೂ ನಿಮಗೆ ಅನುಕೂಲಕರವಾಗಿರ್ತಕ್ಕಂತಹದ್ದು. ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ನಿಮ್ಮ ಕಷ್ಟ ನಿವಾರಣೆ ಆಗ್ತದೆ ಇವತ್ತಿನ ದಿವಸ. ಈಗ ವೃಷಭ ರಾಶಿ. ವೃಷಭ ರಾಶಿಯವರ ಫಲವನ್ನು ನೋಡುವಾಗ ಶುಕ್ರನು ಸ್ವಕ್ಷೇತ್ರದಲ್ಲಿದ್ದಾನೆ ಅಂದಾಗ ಇಂದೂ ಸಹಿತವಾಗಿ ನಿಮಗೆ ಲಾಭವೇ. ಧನ ಲಾಭ, ಆರ್ಥಿಕ ಸುವ್ಯವಸ್ಥೆ, ಆರ್ಥಿಕವಾಗಿ ಮುನ್ನಡೆ ಇತ್ಯಾದಿಗಳನ್ನು ಕಾಣುವಂತಹ ಒಂದು ಸುಯೋಗದ ಲಕ್ಷಣಗಳು. ಮನೆಯಲ್ಲಿರ್ತಕ್ಕಂತಹ ಹೆಣ್ಣು ಮಕ್ಕಳು ಸಹಿತವಾಗಿ ಸಂಪಾದನೆ ಮಾಡುವಂತಹ ಕಾಲವಾಗಿದೆ. ವಿದ್ಯೆ ಓದು ಮುಗಿದಿದೆ, ಸಂಪಾದನೆಯ ಕಾಲ, ಅರ್ಥಾತ್ ಉದ್ಯೋಗಕ್ಕೆ ಸೇರ್ಕೊಂಡಿರ್ತಾರೆ. ತಮ್ಮ ಕೈಲಾದಷ್ಟು ಸಂಪಾದನೆಯನ್ನು ಮಾಡುವಂತಹ ಕಾಲ ಇವತ್ತಿನ ಸಂದರ್ಭ. ಒಟ್ಟಾರೆ ವೃಷಭ ರಾಶಿಯವರಿಗೆ ಅತ್ಯಂತ ಸುಖದಾಯಕವಾಗಿರತಕ್ಕಂತಹದ್ದು. ವ್ಯಾಪಾರಿಗಳಿಗಾಗಿರ್ಲಿ, ಉದ್ಯೋಗಿಗಳಿಗಾಗಿರ್ಲಿ ಸುಖವನ್ನು ಕಾಣುವಂತಹ ಸುಯೋಗದ ಕ್ಷಣಗಳು, ದಿನಗಳು ಇವತ್ತಿನ ದಿವಸ. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ಏನು? ಶ್ರೀ ಸೂಕ್ತ ಪಾರಾಯಣ ಸಾಧ್ಯವಾದರೆ ಮಾಡಿಕೊಳ್ಳಿ. ಒಂದು 15 ಆವೃತ್ತಿಯಲ್ಲಿ ಓದಿ. ಜೊತೆಯಲ್ಲಿ ಅನ್ನಪೂರ್ಣೇಶ್ವರಿ ದೇವಿಯನ್ನ, ಲಕ್ಷ್ಮೀ ದೇವಿಯನ್ನ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೂ ಗೊರವನಹಳ್ಳಿ ಮಹಾಲಕ್ಷ್ಮಿ ಅಥವಾ ಕೊಲ್ಲಾಪುರ ಮಹಾಲಕ್ಷ್ಮಿಯ ದರ್ಶನವನ್ನು ಮಾಡಿಕೊಳ್ಳಿ. ಆಗ ಸಂಕಷ್ಟ, ಹಣಕಾಸಿನ ಸಂಕಷ್ಟ ನಿವಾರಣೆ. ಜೊತೆಯಲ್ಲಿ ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲ, ದಾನಕ್ಕೂ ಯೋಗ್ಯವಾಗಿರತಕ್ಕಂತಹದ್ದು. ದಾನ ಮಾಡಿಕೊಳ್ಳಿ, ಪುಣ್ಯ ಗಳಿಸಿ, ಶುಭವಾಗುತ್ತೆ ವೃಷಭ ರಾಶಿಯವರು. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ಗುರು ಇದ್ದಾನೆ. ಸಕಲರಿಗೂ ಅನುಕೂಲವನ್ನು ಮಾಡುವವನು ಗುರು, ಸಕಲರಿಗೂ ಸೌಖ್ಯವನ್ನು ಮಾಡಿಕೊಡುವವನು ಗುರು. ಗುರುವನ್ನು ನಂಬಿದಂತಹ ವ್ಯಕ್ತಿಗಳಿಗೆ ಗುರಿಯನ್ನು, ದಾರಿಯನ್ನು ತೋರಿಸುವವನು ಗುರು. ಆ ಗುರುವಿನ ಅನುಗ್ರಹ ಮಿಥುನ ರಾಶಿಗಿದೆ ಅಂದಾಗ ಕೇಂದ್ರದಲ್ಲಿರ್ತಕ್ಕಂಥ ಎಲ್ಲರೂ, ಕೇಂದ್ರಾಧಿಪತಿ ಇರತಕ್ಕಂಥ ಎಲ್ಲರಿಗೂ ಸಹಿತವಾಗಿ ಸಾಕಷ್ಟು ಮಾರ್ಗದರ್ಶನವನ್ನು ಮಾಡ್ತಾನೆ ಗುರು. ಗುರುಸ್ಥಾನದಲ್ಲಿರ್ತಕ್ಕಂತಹ ತಂದೆ ತಾಯಿಗಳನ್ನು ಇವತ್ತಿನ ದಿವಸ ನಮಿಸುವಂತಹ ಒಂದು ಸಂದರ್ಭ, ಅಥವಾ ನಿಮಗೆ ಗುರುವಾಗಿ ಪಾಠವನ್ನು ಹೇಳಿದಂತಹ, ಅಕ್ಷರವನ್ನು ಕಲಿಸಿದಂತಹ ಗುರುಗಳಿಗೆ ನೀವು ಇವತ್ತಿನ ದಿವಸ ವಂದನೆಯನ್ನು ಸಲ್ಲಿಸಬೇಕಾಗಿರ್ತಕ್ಕಂಥದ್ದು. ಒಟ್ಟಾರೆ ಗುರುವಿನ ಅನುಗ್ರಹ ಪಡ್ಕೊಳ್ಳಿ. 5 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಹಸಿರು ಬಣ್ಣದ ಬಟ್ಟೆಗಳು ನಿಮಗೆ ಅನುಕೂಲವನ್ನು ತರ್ತದೆ. ಉತ್ತರ ದಿಕ್ಕು ಅಥವಾ ಪೂರ್ವ ದಿಕ್ಕಿನ ವ್ಯವಹಾರದಿಂದ ಕ್ಷೇಮಾಭಿವೃದ್ಧಿ ಆಗುವಂತಹ ಸಾಧ್ಯತೆ ಇದೆ ಮಿಥುನ ರಾಶಿಯವರಿಗೆ ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲವನ್ನು
ನೋಡುವಾಗ ನಿಮ್ಮ ರಾಶಿಯಲ್ಲೇ ಚಂದ್ರ ಇದ್ದಾನೆ ಆಶ್ಲೇಷ ನಕ್ಷತ್ರದಲ್ಲಿ. ನೋಡಿ, ನಾಗದೋಷ ಇದ್ದು ಅದಕ್ಕೆ ಪರಿಹಾರವನ್ನು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹ ವ್ಯಕ್ತಿಗಳಿಗೆ ಹಿಂದೆ ಆಶ್ಲೇಷ ನಕ್ಷತ್ರ ಇದ್ದದ್ದರಿಂದ ಆಶ್ಲೇಷ ಬಲಿ ಇತ್ಯಾದಿಗಳನ್ನ ಇವತ್ತಿನ ದಿವಸ ಮಾಡಿಕೊಳ್ಳುವುದರಿಂದ ನಿಮಗಿರ್ತಕ್ಕಂತಹ ಕಷ್ಟ ದೋಷಗಳು ನಿವಾರಣೆ ಆಗ್ತದೆ. ಇವತ್ತು ವಿಶೇಷವಾದಂತಹ ದಿವಸವಾಗಿದೆ. ಆಶ್ಲೇಷ ನಕ್ಷತ್ರ ಸಂಧಿ ನಕ್ಷತ್ರ. ಆದ್ದರಿಂದ ಸಪ್ತ ಸಂಧಿಗಳಲ್ಲಿ ಅರ್ಥಾತ್ ಮನುಷ್ಯನಿಗಿರ್ತಕ್ಕಂತಹ ಮೂಲಾಧಾರ ಚಕ್ರದಿಂದ ಸಹಸ್ರಾರ ಚಕ್ರದವರೆಗೆ ಇರತಕ್ಕಂತಹ ಸಪ್ತ ಸಂಧಿಗಳಲ್ಲಿ ಯಾವುದೇ ರೀತಿಯಾದಂತಹ ದೋಷಾದಿಗಳಿದ್ರೂ ಪರಿಹಾರ ಮಾಡುವಂತಹ ಶಕ್ತಿ ಇರತಕ್ಕಂತಹದ್ದು ಇವತ್ತಿನ ಕಾಲದ ಪರಿಮಿತಿಯಲ್ಲಿ ಸಾಕಷ್ಟು ಅನುಕೂಲ ಉಂಟಾಗ್ತದೆ. ದೋಷ ನಿವಾರಣೆಗಾಗಿ ನಾಗಶಾಂತಿ ಮಾಡ್ಕೊಳ್ಳಿ, ಆಶ್ಲೇಷಾಬಲಿಯನ್ನು ಮಾಡ್ಕೊಳ್ಳಿ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 2 ಬಳಸಿಕೊಳ್ಳಿ. ಬಿಳಿ ಬಣ್ಣದ ವಸ್ತ್ರಗಳು ಇವತ್ತಿನ ದಿವಸ ಅನುಕೂಲವನ್ನು ತರುತ್ತದೆ. ಪೂರ್ವ ದಿಕ್ಕು ಅಥವಾ ದಕ್ಷಿಣ ದಿಕ್ಕಿನ ವ್ಯವಹಾರದಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿಯಾಗಿರ್ತಕ್ಕಂತಹ ಸೂರ್ಯನು ಭಾಗ್ಯ ರಾಶಿಯಲ್ಲಿ 9ನೇ ಮನೆಯಲ್ಲಿ ಉಚ್ಚನಾಗಿದ್ದಾನೆ. ಜೊತೆಯಲ್ಲಿ ಮಾಂದ್ಯ ಉದಯವಾಗಿದೆ ಅಂದಾಗ ತಂದೆಗೆ ಕಷ್ಟ ಅಥವಾ ತಾತನಿಗೆ ಕಷ್ಟ ಉಂಟಾಗುವಂತಹ ಸಾಧ್ಯತೆಗಳು. ಕಷ್ಟದಿಂದ ಸಾಕಷ್ಟು ಮಾಡಿಟ್ಟಿರ್ತೀರಿ, ಅದನ್ನು ನಿಮ್ಮ ಮಕ್ಕಳು ಅಥವಾ ಮೊಮ್ಮಕ್ಕಳು ಅನುಭವಿಸಬೇಕಾದಂತಹ ಸಂದರ್ಭ. ಅದರಲ್ಲಿ ವ್ಯತ್ಯಾಸ ಉಂಟಾಗಿ ಸಾಕಷ್ಟು ತೊಂದರೆ ಉಂಟಾಗುವಂತಹದ್ದಿದೆ. ದಾಯವಾದಿಗಳಿಗೆ ಕೊಡಬೇಕು, ಕುಟುಂಬದವರು ಹಂಚಿಕೊಳ್ಬೇಕು. ಕೆಲವರಿಗೂ ದಾಯವಾದಿಗಳು ಜಗಳ, ಕೋಪ ಇತ್ಯಾದಿ ಕೋರ್ಟ್ ಕಚೇರಿ ವ್ಯವಹಾರದಲ್ಲಿ ನಿಮ್ಮನ್ನು ಸಿಗಿಸಿ ಹಾಕಿ ಸಾಕಷ್ಟು ತೊಂದರೆ ಕೊಡುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ. ಆದ್ದರಿಂದ ಕುಟುಂಬದ ಮೌಲ್ಯವನ್ನು ಕಾಪಾಡುವುದಕ್ಕೋಸ್ಕರವಾಗಿ, ಕುಟುಂಬದಲ್ಲಿ ಅಭಿವೃದ್ಧಿಯನ್ನು ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಸಿಂಹರಾಶಿಯವರ ಕುಟುಂಬದವರಿಗೆಲ್ಲ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಬೇಕು ಅಂತಾದಲ್ಲಿ ನೀವು ಸಾಧ್ಯವಾದಲ್ಲಿ ಭಗವದ್ಗೀತಾ ಪುಸ್ತಕವನ್ನು ದಾನ ಮಾಡಿಕೊಳ್ಬೇಕು. ಪುಸ್ತಕ ದಾನದಿಂದಲೂ ಸಹಿತವಾಗಿ ನಮ್ಮ ಮಸ್ತಕಗಳು ಶುದ್ಧವಾಗುವಂತಹ ಸಾಧ್ಯತೆ ಇರ್ತದೆ. ಅಥವಾ ನಾವೇ ಪುಸ್ತಕವನ್ನು ಓದಬೇಕು ಅಥವಾ ಪುಸ್ತಕವನ್ನು ಪೂಜಿಸಬೇಕು. ಇದು ಪೂಜೆಗೂ ಯೋಗ್ಯ, ಓದುವುದಕ್ಕೂ ಯೋಗ್ಯ, ದಾನಕ್ಕೂ ಯೋಗ್ಯವಾಗಿರ್ತಕ್ಕಂಥದ್ದು. ಸಾಧ್ಯವಾದಷ್ಟು ಪುಸ್ತಕ ದಾನವನ್ನು ಮಾಡಿ ನಿಮ್ಮ ಕಷ್ಟವನ್ನು ನಿವಾರಣೆ ಮಾಡಿಕೊಳ್ಳಿ. ಇಂದು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 1 ಬಳಸಿಕೊಳ್ಳಿ. ಪೂರ್ವ ದಿಕ್ಕು ನಿಮಗೆ ಅನುಕೂಲವನ್ನು ಮಾಡಿಕೊಡ್ತದೆ. ಕೆಮ್ಮಣ್ಣದ ವಸ್ತ್ರಗಳು ನಿಮಗೆ ಯಶಸ್ಸನ್ನು ಕೊಡ್ತದೆ. ಶಿವನ ಅನುಗ್ರಹದಿಂದ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆ. ಈಗ ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ಕರ್ಮದಲ್ಲಿ ಗುರು ಇದ್ದಾನೆ. ಉದ್ಯೋಗ ಸ್ಥಾನದಲ್ಲಿ ನೀವು ಬಿಸಿನೆಸ್ ಮಾಡಿ, ಉದ್ಯೋಗ ಮಾಡಿ, ಗುರುವಿನ ಅನುಗ್ರಹ ಚೆನ್ನಾಗಿದೆ. ದೈವಾನುಕೂಲ ಇರುವುದರಿಂದ ಕಾರ್ಯಸಿದ್ಧಿ. ಹಣಕಾಸಿಗೆ ಬರ ಇಲ್ಲ, ಯಾಕೆಂದ್ರೆ ಧನಸ್ಥಾನವನ್ನು ಗುರು ನೋಡ್ತಾ ಇದ್ದಾನೆ. ಧನಾಧಿಪತಿಯು ಭಾಗ್ಯಸ್ಥಾನದಲ್ಲಿ ಸ್ವಕ್ಷೇತ್ರದಲ್ಲಿದ್ದಾನೆ ಅಂದಾಗ ಭಾಗ್ಯವೃದ್ಧಿ ಆಗುವಂತಹ ಲಕ್ಷಣಗಳು. ಕೆಲವರಿಗೆ ಧಾನ್ಯ ಖರೀದಿ ಯೋಗ, ಕೆಲವರಿಗೆ ಧನವನ್ನು ಖರೀದಿಸುವಂತಹ ಯೋಗ, ಕೆಲವರಿಗೆ ಬಟ್ಟೆಯನ್ನು ಖರೀದಿಸುವಂತಹ ಯೋಗ. ಇಲ್ಲಿ ಧನ ಖರೀದಿ ಮಾಡುವಂತಹ ಯೋಗ ಅದು ಒಂದು ಯೋಗವೇ. ಯಾಕೆಂದ್ರೆ ಬಡ್ಡಿಗೆ ನೀವು ಹಣ ತಗೊಳ್ಬೇಕು ಅಂದ್ರೆ ಆಯ್ತಾ, ಬಡ್ಡಿಯನ್ನು ಎಷ್ಟಾಗುತ್ತೋ ಅಷ್ಟು ಮುರ್ಕೊಂಡು ಹಣವನ್ನು ಕೊಡ್ತಾರೆ. ಆಯ್ತಾ, ನೀವು ಹಣವನ್ನು ಕೊಟ್ಟು ಹಣವನ್ನು ಪಡೆಯಬೇಕಾಗಿರ್ತಕ್ಕಂಥದ್ದು. ಆದ್ದರಿಂದ ಆ ಸಂದರ್ಭ ಬರುವಂತಹದ್ದಿದೆ ಇವತ್ತಿನ ದಿವಸ ಕನ್ಯಾ ರಾಶಿಯವರು ದೋಷ ನಿವಾರಣೆಗಾಗಿ ಲಕ್ಷ್ಮೀನಾರಾಯಣನ ಉಪಾಸನೆಯನ್ನು ಮಾಡ್ಕೊಳ್ಳಿ. ಲಕ್ಷ್ಮೀನಾರಾಯಣನ ಆರಾಧನೆಯಿಂದ, ಲಕ್ಷ್ಮೀನಾರಾಯಣನ ಭಜನೆಯಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗ್ತದೆ. ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 5 ಬಳಸಿಕೊಳ್ಳಿ. ಪೂರ್ವ ದಿಕ್ಕು ಅಥವಾ ಉತ್ತರ ದಿಕ್ಕಿನಲ್ಲಿರ್ತಕ್ಕಂತಹ ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಲಕ್ಷ್ಮೀನಾರಾಯಣ ದೇವರಿಗೆ ತುಳಸಿ ಮಾಲೆಯನ್ನು ಅರ್ಪಣೆ ಮಾಡಿ ನಿಮ್ಮ ಕಷ್ಟಗಳೆಲ್ಲ ಕರಗಿ ಹೋಗ್ತದೆ. ಮಾಡ್ಕೊಳ್ಳಿ, ಶುಭವಾಗುತ್ತೆ ಕನ್ಯಾ ರಾಶಿಯವರು. ಈಗ ತುಲಾರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ರವಿ ನಿತ್ಯ ನೋಡ್ತಾ ಇದ್ದಾನೆ. ಮಾಂದಿಯ ದೃಷ್ಟಿಯೂ ಇದೆ ಅಂದಾಗ 7ನೇ ಮನೆಯಲ್ಲಿ ರವಿ ಮಾಂದಿಯ ದೃಷ್ಟಿ ಇದ್ದರಿಂದ ಪಿತೃಕೋಪ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಶ್ರಾದ್ದಾದಿ ಕರ್ಮವನ್ನು ಮಾಡುವಂತಹ ಒಂದು ಸಂದರ್ಭ ಬರ್ತದೆ. ಆದರೆ ಗುಳಿ ಮುಟ್ಟುವುದಿಲ್ಲ. ಅಂದ್ರೇನು? ಕಾಗೆ ಬರೋದಿಲ್ಲ. ಕಾಗೆ ಬರದೇ ಹೋದ್ರೆ, ಅರ್ಥಾತ್ ಗುಳಿ ಮುಟ್ಟದೇ ಹೋದ್ರೆ ಶ್ರಾದ್ದ ವ್ಯರ್ಥವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಅದು ಇವತ್ತಿನ ದಿವಸ ನಿಮ್ಮ ಜೀವನದಲ್ಲಿ ಘಟಿಸುವಂತಹ ಸಾಧ್ಯತೆಗಳು. ಕಾಗೆಗಳಿಂದ ತೊಂದರೆ ಆಗಬಹುದು. ಕಾಗೆಗಳು ನಿಮಗೆ ಕುಕ್ಕಬಹುದು. ಕಾಗೆಗಳು ನಿಮ್ಮ ದೇಹವನ್ನು ಸ್ಪರ್ಶ ಮಾಡಬಹುದು. ಅಥವಾ ಕಾಗೆಗಳು ನಿಮ್ಮ ತಲೆಯ ಮೇಲೆ ತಲೆಯನ್ನು ತಟ್ಟಿ ಹೋಗಬಹುದು. ಅಥವಾ ಕಾಗೆಗಳ ದರ್ಶನ ಮಾಡುವಂತಹ ದೌರ್ಭಾಗ್ಯ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ದೋಷ ನಿವಾರಣೆಗೆ ನೀವು ಮಾಡಬೇಕಾಗಿರ್ತಕ್ಕಂತಹದ್ದು, ಊಟ ಮಾಡುವುದಕ್ಕೂ ಮುಂಚಿತವಾಗಿ ಕಾಗೆಗೆ ಒಂದಡಿ ಅನ್ನವನ್ನು ಹಾಕಿ ಊಟ ಮಾಡಿ. ಆಗ ನಿಮ್ಮ ಕಷ್ಟಗಳು ನಿವಾರಣೆ ಆಗ್ತದೆ. ಇಂದು ಶನಿವಾರ. ಇಂದು ಮಾತ್ರ ಅಲ್ಲ, ಪ್ರತಿ ಶನಿವಾರವೂ ನೀವು ಈ ರೀತಿಯಲ್ಲಿ ಮಾಡ್ತಾ ಬಂದಾಗ, ಶನಿವಾರ ಮಾಡ್ತಾ ಬಂದಾಗ ನಿಮಗೆ ಸಾಡೆ ಸಾತಿನ ಭಯ ಇರುವುದಿಲ್ಲ. ಅಷ್ಟಮ ಶನಿ, ಪಂಚಮ ಶನಿ ಇತ್ಯಾದಿಗಳ ಭಯ ಇರುವುದಿಲ್ಲ. ಕಷ್ಟ ಕಡಿಮೆ ಆಗ್ತದೆ. ದೋಷ ನಿವಾರಣೆಗಾಗಿ ಅನ್ನಪೂರ್ಣೇಶ್ವರಿ ಅನುಗ್ರಹ. 6 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಕ್ಷೇಮ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರುತ್ತದೆ. ಉತ್ತರ ದಿಕ್ಕು ಅಥವಾ ಪಶ್ಚಿಮ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ ವೃದ್ಧಿ ಆಗ್ತದೆ. ಮಾಡ್ಕೊಳ್ಳಿ, ಶುಭವಾಗುತ್ತೆ ತುಲಾ ರಾಶಿಯವರು. ಈಗ ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ಪಂಚಮ ಶನಿಯ ಕಾಟ. ತತ್ತರಿಸಿ ಹೋಗ್ಬಿಟ್ಟಿದ್ದೀರಿ. ಯಾವುದೇ ವ್ಯವಹಾರ ಮಾಡ್ಲಿಕ್ಕೆ ಹೋದ್ರೂ ಆಗಲ್ಲ. ಗುರುವಿನ ಬಲ ಇಲ್ಲ, ಗುರುವಿನ ಅನುಕೂಲತೆ ಇಲ್ಲದೆ ಹೋದ್ರಿಂದ ಗುರಿ ಮುಟ್ಲಿಕ್ಕೆ ಆಗ್ತಾ ಇಲ್ಲ. ಮನೆ ಕಟ್ಟಬೇಕು ಅಂತ ಉದ್ದೇಶ ಇದೆ, ವ್ಯವಹಾರವೇ ನಡೆಯುವುದಿಲ್ಲ. ವ್ಯವಹಾರವನ್ನು ಸರಳವನ್ನಾಗಿ ಮಾಡಿಕೊಂಡ್ರೆ ಕಟ್ಟಿಕೊಡುವಂತಹ ಇಂಜಿನಿಯರ್ ನಮಗೆ ಸರಿಯಾದವನು
ಸಿಗೋದಿಲ್ಲ, ಏನಾದ್ರೂ ತೊಂದರೆ ಮಾಡುವವನಾಗಿರ್ತಾನೆ. ವ್ಯವಹಾರದಲ್ಲಿ ತೊಡಕುಂಟಾಗುವಂತಹ ಸಾಧ್ಯತೆಗಳು, ಭೂ ವ್ಯವಹಾರಸ್ಥರಿಗೆ, ಗೃಹವನ್ನು ನಿರ್ಮಾಣ ಮಾಡಿಕೊಳ್ಳುವಂತ ವ್ಯವಹಾರಸ್ಥರಿಗೆ ಸ್ವಲ್ಪ ತೊಡಕುಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಇದಕ್ಕೆ ಪರಿಹಾರ ರೂಪವಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ವಿಘ್ನ ನಿವಾರಕರಂತ ಮಹಾಗಣಪತಿಯ ಆರಾಧನೆ, ಗಣಪತಿ ಜಪ ಅಥವಾ ಗಣಹೋಮ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. ಕೆಂಬಣ್ಣದ ಬಟ್ಟೆ ಅನುಕೂಲ, 9ರ ಸಂಖ್ಯೆ ನಿಮಗೆ ಅನುಕೂಲ ಉಂಟಾಗ್ತದೆ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಪ್ರಸಿದ್ಧಿಯನ್ನು ಹೊಂದುತ್ತೀರಿ. ಮಾಡ್ಕೊಳ್ಳಿ, ಶುಭವಾಗುತ್ತೆ. ವೃಶ್ಚಿಕ ರಾಶಿಯವರು. ಈಗ ಧನುರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ಗುರು ನಿಂತು ನೋಡ್ತಾ ಇದ್ದಾನೆ. ಕಾರ್ಯಸಿದ್ಧಿ, ಗುರುವಿನ ಸಂಪೂರ್ಣವಾದಂತಹ ದೃಷ್ಟಿ ಇದೆ. ಗುರಿ ಮುಟ್ತೀರಿ, ವ್ಯವಹಾರ ಸಿದ್ಧಿ ಆಗ್ತದೆ. ವ್ಯಾಪಾರದಲ್ಲಿ ಒಳ್ಳೆಯ ಲಾಭವನ್ನು ಪಡೆಯಬೇಕು, ಅದಕ್ಕೋಸ್ಕರವಾಗಿ ಸಾಹಸವನ್ನು ಮಾಡ್ತಾ ಇದ್ದೀರಿ. ಅದರಿಂದಲೂ ಅನುಕೂಲ ಉಂಟಾಗುವಂತಹ ಸಾಧ್ಯತೆಗಳು. ಮನಸ್ಸಿನ ತೊಳಲಾಟವನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ನೀವು ಮಾಡಬೇಕಾಗಿರತಕ್ಕಂತಹದ್ದು, ಸಾಧ್ಯವಾದರೆ ಮಂತ್ರಾಲಯಕ್ಕೆ ಹೋಗಿ ಬನ್ನಿ, ಗುರು ದರ್ಶನವನ್ನು ಮಾಡ್ಕೊಳ್ಳಿ, ಅಥವಾ ಶೃಂಗೇರಿ ಜಗದ್ಗುರುಗಳ ದರ್ಶನವನ್ನು ಮಾಡ್ಕೊಳ್ಳಿ, ಅಥವಾ ನಿಮ್ಮ ಮಠಾಧೀಶ್ವರ ದರ್ಶನ ಮಾಡ್ಕೊಳ್ಳಿ, ಭದ್ರಾಕ್ಷತೆಯನ್ನು ಪಡೆಯಿರಿ. ಆಗ ನಿಮಗಿರತಕ್ಕಂತಹ ದೋಷಾದಿಗಳು ಪರಿಹಾರವಾಗುವಂತಹ ಲಕ್ಷಣ. ವ್ಯಾಪಾರ ವೃದ್ಧಿಗಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ತ್ರೈಲೋಕ್ಯ ಮೋಹನ ಗೌರಿ ಜಪ ಮಾಡಿಕೊಳ್ಳಿ. ಅದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ. 3 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಹಳದಿ ಬಣ್ಣ ನಿಮಗೆ ಅನುಕೂಲಕರವಾಗಿದೆ. ಉತ್ತರ ದಿಕ್ಕಿನಲ್ಲಿರತಕ್ಕಂತಹ ರಾಯರ ಮಂದಿರಕ್ಕೆ ಹೋಗುವುದರಿಂದ ಕ್ಷೇಮ ವೃದ್ಧಿ ಆಗ್ತದೆ. ಧನು ರಾಶಿಯವರಿಗೆ ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ಮಕರ ರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ಚಂದ್ರ ಇದ್ದು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ಚಂದ್ರ ಬಲ ಚೆನ್ನಾಗಿದೆ, ಗುರುವಿನ ಬಲ ಇಲ್ಲ. ಮಂಗಲ ಕಾರ್ಯಕ್ಕೆ ತೊಂದರೆ ಉಂಟಾಗುವಂತಹ ಸಾಧ್ಯತೆ. ಹಿರಿಯರನ್ನು ಮೀರಿ ನೀವು ಮಂಗಲ ಕಾರ್ಯವನ್ನು ಮಾಡಿಕೊಳ್ಳಿಕ್ಕೆ ಹೊರಟಿದ್ದೀರಿ ಎಂದಾಗ ತೊಂದರೆಯಲ್ಲಿ ಸಿಕ್ಕಾಕೊಳ್ತೀರಿ. ಮುಂದೆ ಆಪತ್ತನ್ನು ಅನುಭವಿಸ್ತೀರಿ. ಕಷ್ಟವು ತಪ್ಪಿದ್ದಲ್ಲ, ಸಾಕಷ್ಟು ತೊಂದರೆ ಇರ್ತದೆ. ಕೆಲವರಂತೂ ಶೋಕಾಚರಣೆ ಮಾಡುವಂತಹ ಸನ್ನಿವೇಶ ಬರ್ತದೆ. ನೋಡಿ, ನಿಮ್ಮ ರಾಶಿಗೆ ಧನಾಧಿಪತಿಯಾದಂತಹ ಶನಿ ಮಹಾತ್ಮನು ತೃತೀಯದಲ್ಲಿ ಭಾವದಲ್ಲಿ ಕುಜನೊಟ್ಟಿಗಿದ್ದಾನೆ, ಬಾಧಾಧಿಪತಿಯೊಟ್ಟಿಗೆ. ಹಣಕಾಸೇ ನಿಮಗೆ ಶತ್ರುಗಳಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕೊಡುಕೊಳ್ಳುವ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಆತಂಕ ಮೂಡುವಂತಹ ಸಾಧ್ಯತೆ ಇದೆ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಏನು? ಕ್ಷಿಪ್ರ ಪ್ರಸಾದ ಮಹಾಗಣಪತಿ ಜಪಾನುಷ್ಠಾನವನ್ನು ಮಾಡಿಕೊಳ್ಳಿ. ಕ್ಷಿಪ್ರ ಪ್ರಸಾದ ಮಹಾಗಣಪತಿಯ ಹೋಮವನ್ನು ಮಾಡಿಕೊಳ್ಳಿ. ಆಗ ನಿಮ್ಮ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗ್ತದೆ. ಗಣಪತಿಯ ಅನುಗ್ರಹವಾಗ್ತದೆ, ಶುಭ ಉಂಟಾಗ್ತದೆ. 8ರ ಸಂಖ್ಯೆ ಅನುಕೂಲವಿದೆ. ಜೊತೆಯಲ್ಲಿ ಕಪ್ಪು ಬಣ್ಣ, ಬಿಳಿ ಬಣ್ಣ, ಹಸಿರು ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ಮಾಡಿಕೊಡ್ತದೆ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮವಾಗುವಂತಹ ಸಾಧ್ಯತೆ ಇದೆ ಮಕರ ರಾಶಿಯವರಿಗೆ ಇವತ್ತಿನ ಕಾಲ ಭವಿಷ್ಯದಲ್ಲಿ. ಈಗ ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಗೆ ಸಪ್ತಮ ಸ್ಥಾನದಲ್ಲಿ ಕೇತು, ನಿಮ್ಮ ರಾಶಿಯಲ್ಲಿ ರಾಹು ಇದ್ದಾನೆ. ಕೆಲವರಿಗಂತೂ ನಾಗಭಯದಿಂದ ನಿದ್ದೆ ಸರಿ ಬೀಳುವುದಿಲ್ಲ. ನಾಗರಾಜನೇ ನಿಮ್ಮ ಮನೆಯನ್ನು ಹುಡುಕಿಕೊಂಡು ಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಸಪ್ತಮದಲ್ಲಿ ಕೇತು ಇರುವುದರಿಂದ ಮಂತ್ರಮಾಟಾದಿಗಳ ಭಯ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದೇನು? ಶನೇಶ್ವರನ ಪ್ರೀತಿಗಾಗಿ ಕಪ್ಪು ಎಳ್ಳು ದಾನ ಮಾಡಿಕೊಳ್ಳಿ. ಕಪ್ಪು ಹಸುಗಳಿಗೆ ಗೋಗ್ರಾಸವನ್ನು ನೀಡಿ, ಅಥವಾ ಬಾಳೆಹಣ್ಣನ್ನು ಕೊಡಿ, ಅಥವಾ ನೆನೆ ಅಕ್ಕಿಯನ್ನು ಕೊಡಿ. ಆಗ ನಿಮಗೆ ಬರುವಂತಹ ಹಲವಾರು ಸಮಸ್ಯೆಗಳು ಸಹಿತವಾಗಿ ಹಿಂದೆ ಸರಿಯುವಂತಹ ಸಾಧ್ಯತೆ. ನೀವು ವಿಶೇಷವಾಗಿ ಕಪ್ಪು ಬಣ್ಣ ಮತ್ತು ಬಿಳಿ ಬಣ್ಣದ ವಸ್ತ್ರವನ್ನು ಧಾರಣೆ ಮಾಡುವುದರಿಂದ ಅನುಕೂಲ ಉಂಟಾಗ್ತದೆ, ಅಥವಾ ಕಪ್ಪು ಬಣ್ಣದ ವಾಹನದಲ್ಲಿ ಪ್ರಯಾಣವನ್ನು ಮಾಡುವುದರಿಂದ ಅನುಕೂಲ ಉಂಟಾಗ್ತದೆ. ಉತ್ತರ ದಿಕ್ಕಿನಲ್ಲಿರತಕ್ಕಂತಹ ಶನೇಶ್ವರ ಮಂದಿರಕ್ಕೆ, ಆಂಜನೇಯನ ಮಂದಿರಕ್ಕೆ ಹೋಗುವುದರಿಂದ ಸಾಕಷ್ಟು ಅಭಿವೃದ್ಧಿಯಾಗುವಂತಹ ಲಕ್ಷಣ ಇದೆ. ಕುಂಭರಾಶಿಯವರಿಗೆ ಬಳಕೆಗೆ ತಂದುಕೊಳ್ಳಿ, ಶನೇಶ್ವರನ ಅನುಗ್ರಹವನ್ನು ಪಡ್ಕೊಳ್ಳಿ, ಶುಭವಾಗುತ್ತೆ. ಕುಂಭರಾಶಿಯವರು. ಈಗ ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಪಾಪಗ್ರಹಗಳು, ಜನ್ಮರಾಶಿಯಲ್ಲಿ ಪಾಪಗ್ರಹಗಳಿದ್ದಾಗ ಸಾಕಷ್ಟು ತೊಂದರೆಗಳಾಗ್ತದೆ. ಆರೋಗ್ಯಕ್ಕೆ ತೊಂದರೆ ಉಂಟಾಗ್ತದೆ, ವ್ಯಾಪಾರ ವ್ಯವಹಾರದಲ್ಲಿ ತೊಂದರೆ ಉಂಟಾಗ್ತದೆ, ಮನೆಯಲ್ಲಿ ತೊಂದರೆ ಉಂಟಾಗ್ತದೆ, ಮನೆಯವರಿಗೆಲ್ಲ ತೊಂದರೆ ಉಂಟಾಗ್ತದೆ, ಅಥವಾ ನಿಮ್ಮ ಹತ್ತಿರದ ಬಂಧುಗಳಿಗೂ ಸಹಿತವಾಗಿ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ದೂರ ಪ್ರಯಾಣದಿಂದ ದೇಹನಾಶ, ಜಾಗ್ರತೆ. ದೇಹನಾಶ, ದೂರ ಪ್ರಯಾಣವನ್ನು ಮಾಡುವಾಗ ಸ್ವಲ್ಪ ಹುಷಾರಾಗಿರಿ. ಇಲ್ಲಿ ದೇಹನಾಶವಾಗಬಹುದು, ಗೇಹನಾಶವೂ ಆಗಬಹುದು. ಆದ್ದರಿಂದ ಜಾಗ್ರತೆ ಇರಬೇಕಾಗಿರತಕ್ಕಂತಹದ್ದು ಮೀನರಾಶಿಯವರು. ಹಾಗಂತ ಸುಖ ಸ್ಥಾನದಲ್ಲಿ ಗುರು ಇದ್ದದ್ರಿಂದ ಸುಖ ಪ್ರಾಪ್ತಿ. ಕೆಲವರು ನೆಮ್ಮದಿಯನ್ನು ಕಾಣುವಂತಹ ಒಂದು ಸುಸಂದರ್ಭ. ವೃತ್ತಿಯಲ್ಲಿ ಅನುಕೂಲ ಇರ್ತದೆ, ದಾಂಪತ್ಯ ಸುಖ ಇರ್ತದೆ, ಮಕ್ಕಳಿಂದ ಪ್ರಯೋಜನ ಉಂಟಾಗ್ತದೆ. ಮೀನರಾಶಿಯವರಿಗೆ ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ನವಗ್ರಹ ಶಾಂತಿ. ಗ್ರಹಗಳನ್ನು ತುಷ್ಟಿ ಮಾಡಿಕೊಳ್ಳಿ. ಗ್ರಹಗಳು ಪುಷ್ಟಿಯಾದರೆ ಕಷ್ಟ ನಿವಾರಣೆ ಆಗ್ತದೆ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. ಮೀನರಾಶಿಯವರು. 3 ನಿಮ್ಮ ಸಂಖ್ಯೆ, ಹಳದಿ ವಸ್ತ್ರ, ಉತ್ತರ ದಿಕ್ಕು, ಇವೆಲ್ಲ ನಿಮಗೆ ಯೋಗ್ಯವಾಗಿರತಕ್ಕಂತಹದ್ದು. ಇದನ್ನ ಬಳಕೆಗೆ ತಂದುಕೊಳ್ಳಿ, ಶುಭವಾಗ್ತದೆ. 12 ರಾಶಿಯವರು ಇವತ್ತಿನ ದಿವಸ ಶನಿವಾರವಾದ್ದರಿಂದ ಶನಿದೇವರ ಅನುಗ್ರಹವನ್ನು ಪಡೆದುಕೊಳ್ಳುವುದಕ್ಕೋಸ್ಕರವಾಗಿ ಆಂಜನೇಯನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಆಂಜನೇಯನ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಸಾಧ್ಯವಾದರೆ ಆಂಜನೇಯನ ಪ್ರೀತಿಗಾಗಿ ಉದ್ದಿನೋಡೆ ಹಾರ ಹಾಕಿ, ಅಥವಾ ವೀಳ್ಯದೆಲೆ ಹಾರ ಹಾಕಿ, ಅಥವಾ ಸಿಂಧೂರವನ್ನು ಸಮರ್ಪಣೆ ಮಾಡಿಕೊಳ್ಳಿ. ಆಂಜನೇಯನ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ ಎಲ್ಲಾ ಕಷ್ಟದಿಂದ ಮುಕ್ತರಾಗಲಿಕ್ಕೆ ಸಾಧ್ಯತೆ ಇದೆ. 12 ರಾಶಿಯವರು. ಶುಭವಾಗಲಿ. ವೀಕ್ಷಕರೇ, ಈಗಾಗಲೇ ತಮಗೆ ತಿಳಿಸಿಕೊಟ್ಟ ಹಾಗೆ ಜೂನ್ 21ನೇ ತಾರೀಕಿನಂದು ಷಷ್ಠಿ ಪೂರ್ತಿ ಶಾಂತಿ, ಭೀಮರಥ ಶಾಂತಿ, ವಿಜಯರಥ ಶಾಂತಿ, ಸಹಸ್ರ ಚಂದ್ರ ದರ್ಶನ ಶಾಂತಿ ಇವೆಲ್ಲವೂ ಸಹಿತವಾಗಿ ಜರುಗುತ್ತದೆ. ನಿಮಗೇನಾದರೂ ಮಾಡಿಸಿಕೊಳ್ಳಬೇಕು ಅನ್ನುವಂತಹ ಸದಿಚ್ಛೆ ಇದ್ದಲ್ಲಿ ಕೆಳಗೆ ಕೊಟ್ಟಿರತಕ್ಕಂತಹ
ನಂಬರನ್ನು ಉಪಯೋಗಿಸ್ಕೊಳ್ಳಿ, ನಮ್ಮೊಂದಿಗೆ ಸಂಪರ್ಕವನ್ನು ಮಾಡಿ, ಆಗ ಪ್ರಯೋಜನವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ವೀಕ್ಷಕರೇ, ಮಾಡ್ಕೊಳ್ಳಿ, ಶುಭವಾಗುತ್ತೆ. ಬೇಕಾದ್ರೆ ಬುಕ್ ಮಾಡ್ಕೊಳ್ಳಿ, ಅನುಕೂಲವಾಗಲಿ. ವೀಕ್ಷಕರೇ, ಇವತ್ತಿನ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಕಾಮೆಂಟ್ ಮಾಡಿ. ಬೇಕಾದ್ರೆ ನನ್ನ ನಂಬರ್ ಬರ್ತಾ ಇದೆ, ಬಳಸ್ಕೊಳ್ಳಿ. ಶುಭವಾಗುತ್ತೆ. ಮಂಗಳವಾಗಲಿ. ಶುಭವಸ್ತು.